ಓಂ ಶಾಂತಿ. ಇಂದಿನ ಡೇಟ್ ಆಗಿದೆ 1 ಆಗಸ್ಟ್ 2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ದಾದ ಮಧುಬನ. ಬಾಬಾ ಅವರು ಇವತ್ತು ತಿಳಿಸ್ತಿದ್ದಾರೆ, ಮಧುರ ಮಕ್ಕಳೇ, ತಂದೆಗೆ ನೀವು ಮಕ್ಕಳೇ ಪ್ರಿಯರಾಗಿದ್ದೀರಿ. ತಂದೆಯು ನಿಮ್ಮನ್ನು ಸುಧಾರಣೆ ಮಾಡುವುದಕ್ಕಾಗಿಯೇ ಶ್ರೀಮತ ಕೊಟ್ಟಿದ್ದಾರೆ. ಸದಾ ಈಶ್ವರೀಯ ಮತದಂತೆ ನಡೆದು ಸ್ವಯಂ ಅನ್ನು ಪವಿತ್ರವನ್ನಾಗಿ ಮಾಡಿಕೊಳ್ಳಿ. ನನಗೆ ಬಾಬಾ ಅವರು ತಿಳಿಸಿದ್ದಾರೆ, ತಂದೆಯವರು ಬಂದಿದ್ದೆ ಯಾಕೆ? ನಮ್ಮನ್ನ ಸುಧಾರಣೆ ಮಾಡೋದಕ್ಕೆ, ಅಂದ್ರೆ ನಮ್ಮನ್ನ ಕರೆಕ್ಟ್ ಮಾಡೋದಕ್ಕೆ. ಅದಕ್ಕೆ ಆಧಾರ ಏನು? ಬಾಬಾ ಅವರು ಸೆಟ್ ಆಫ್ ರೂಲ್ಸ್ ಕೊಟ್ಟಿದ್ದಾರಲ್ವಾ, ಶ್ರೀಮತ. ಅದರ ಅನುಸಾರ ನಾವು ನಗೀತಾ ಇದ್ದಾಗ ಸಹಜವಾಗಿ ಪವಿತ್ರ ಆಗೋದಕ್ಕೆ ಸಾಧ್ಯ. ಸೊ ಬಾಬಾ ಅವರು ತಿಳಿಸ್ತಿದ್ದಾರೆ, ಸದಾ ಈಶ್ವರೀಯ ಮತದಂತೆ ನಡೆದಾಗ ನಾವೇನಾಗ್ತೀವಿ? ಸ್ವತಃ ಪವಿತ್ರರು ಆಗ್ಬಿಡ್ತೀವಿ. ಸೊ ಎಲ್ಲದಕ್ಕಿಂತ ಫಸ್ಟ್ ಶ್ರೀಮತ ಏನು? ತನ್ನನ್ನು ತಾನು ಆತ್ಮ ಅಂತ ತಿಳಿಯುವುದೇ ಫಸ್ಟ್ ಶ್ರೀಮತ. ಫಸ್ಟ್ ನಮ್ಮನ್ನು ನಾವು ಆತ್ಮ ಅಂತ ತಿಳಿದಾಗ ಅನ್ಯರನ್ನ ಕೂಡ ಅದೇ ಸ್ಥಿತಿಯಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇಂದಿನ ಪ್ರಶ್ನೆ ಆಗಿದೆ, ವಿಶ್ವದಲ್ಲಿ ಶಾಂತಿಯ ಸ್ಥಾಪನೆಯು ಯಾವಾಗ ಮತ್ತು ಯಾವ ವಿಧಿಯಿಂದ ಆಗುತ್ತದೆ? ಸೊ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕಂದ್ರೆ ಅದಕ್ಕೆ ವಿಧಿ ಏನು ಮತ್ತು ಯಾವಾಗ ಆಗುತ್ತೆ ಅನ್ನೋದು ಇವತ್ತಿನ ಪ್ರಶ್ನೆ. ಅದಕ್ಕೆ ತಂದೆ ಅವರು ಉತ್ತರ ಕೊಡ್ತಿದ್ದಾರೆ. ನಿಮಗೆ ತಿಳಿದಿದೆ, ಮಹಾಭಾರತ ಯುದ್ಧದ ನಂತರವೇ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗುತ್ತದೆ. ಆದರೆ ಅದಕ್ಕಾಗಿ ನೀವು ಮೊದಲಿನಿಂದಲೇ ತಯಾರಾಗಬೇಕಾಗಿದೆ. ತಮ್ಮ ಕರ್ಮಾತೀತ ಸ್ಥಿತಿಯನ್ನು ಮಾಡಿಕೊಳ್ಳಲು ಪರಿಶ್ರಮ ಮಾಡಬೇಕಾಗಿದೆ. ನೋಡಿ, ಬಾಬಾ ಅವರು ಏನು ತಿಳಿಸ್ತಿದ್ದಾರೆ ಅದನ್ನು ಸ್ಥೂಲವಾಗಿ ಅರ್ಥ ಮಾಡಿಕೊಂಡೆ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಬಾಬಾ ಅವರು ತಿಳಿಸೋ ಜ್ಞಾನ ಅದು ಶರೀರಕ್ಕೆ ಅಲ್ಲ ಅಥವಾ ಪಾತ್ರಕ್ಕೆ ಅಲ್ಲ. ಬಾಬಾ ಅವರು ತಿಳಿಸುವ ಜ್ಞಾನ ಏನು? ಆತ್ಮನ್ಗೆ. ಅದಕ್ಕೆ ಬಾಬಾ ಹೇಳ್ತಾರೆ, ಸ್ಟಾರ್ಟಿಂಗಲ್ಲೇ ಹೇಳ್ತಾರಲ್ಲ, ಮುದ್ದಾದ ಮಕ್ಕಳೇ ಅಂತ. ಸೊ ಬಾಬಾ ರೆಫರ್ ಮಾಡ್ತಿರೋದು ಯಾರಿಗೆ? ಆತ್ಮನ್ಗೆ. ಸೊ ಆತ್ಮದ ಪಾಯಿಂಟ್ ಆಫ್ ವ್ಯೂ ಆಗಿ ಯೋಚನೆ ಮಾಡಿದಾಗ ಮಹಾಭಾರತದ ಯುದ್ಧ ಅಂತೂ ನಗೀಲೇಬೇಕು ಅಂತ ಹೇಳ್ತಿದ್ದಾರೆ. ಅಂದರೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗೋಕ್ಕಿಂತ ಮುಂಚೆ ಮಹಾಭಾರತದ ಯುದ್ಧ. ಸೊ ಇಲ್ಲಿ ವಿಶ್ವ ಅಂದರೆ ನಮ್ಮೊಳಗೇನೆ ಇರೋದು ವಿಶ್ವ. ಅಂದರೆ ನನ್ನ ಸಂಕಲ್ಪಗಳು ಹೇಗೆ, ನನ್ನ ಶ್ರೀಮತದ ಒಂದು ಅಭ್ಯಾಸಗಳೇನು, ನನ್ನ ಲೈಫ್ ಸ್ಟೈಲ್ ಏನು, ನಾನು ಆತ್ಮ ಯೋಚನೆ ಮಾಡುವ ವಿಧಾನ ಏನು, ನನ್ನಲ್ಲಿರುವ ಶಕ್ತಿಗಳೇನು, ಅದನ್ನು ನಾನು ಹೇಗೆ ಯೂಸ್ ಮಾಡ್ತೀನಿ, ಇದೇ ನಮ್ಮದು ವಿಶ್ವ ಆಗಿದೆ. ಸೊ ಬಾಬಾ ಅವ್ರು ತಿಳಿಸ್ತಿದ್ದಾರೆ, ಶಾಂತಿ ಸ್ಥಾಪನೆ ಆಗೋಕ್ಕಿಂತ ಮುಂಚೆ ಮಹಾಭಾರತದ ಯುದ್ಧ ನಡೆಯುತ್ತೆ. ಅಂದರೆ ಏನು? ಮಾಯೆಯ ಒಂದು ಸಂಕಲ್ಪಗಳು ಮತ್ತು ನಾನು ಆತ್ಮ, ಪವಿತ್ರ ಆತ್ಮದ ಒಂದು ಸಂಕಲ್ಪಗಳ ಘರ್ಷಣೆ ನಡೆಯುತ್ತೆ. ಈ ಘರ್ಷಣೆನೇ ಬಾಬಾ ಅವರು ಮಹಾಭಾರತದ ಯುದ್ಧ ಅಂತ ಹೇಳ್ತಾರೆ. ಅಷ್ಟೇ ಹೊತ್ತು ಸ್ಥೂಲದ ಯುದ್ಧ ಬಗ್ಗೆ ಅಲ್ಲ. ಸೊ ನಮ್ಮಲ್ಲಿ ಗೊಂದಲ ನಡೆಯುತ್ತಲ್ವ, ಮಾಯೆಯ ಒಂದು ಸಂಕಲ್ಪಗಳು ಬರುತ್ತೆ, ಮತ್ತೆ ಒಂದು ಕಡೆ ಬಾಬನ ಶ್ರೀಮತದ ಅನುಸಾರ ಸಂಕಲ್ಪಗಳು ಬರುತ್ತೆ. ಅದು ಕರೆಕ್ಟಾ ಇದು ಕರೆಕ್ಟಾ ಅನ್ನುವ ಗೊಂದಲ ಏನಿದೆ ಅದೇ ಮಹಾಭಾರತದ ಯುದ್ಧ ಆಗಿದೆ. ಸೊ ಅದಕ್ಕಾಗಿ ಬಾಬಾ ಅವರು ತಿಳಿಸ್ತಿದ್ದಾರೆ, ನೀವು ಮುಂಚೆನೇ ರೆಡಿ ಆಗಿರಬೇಕು. ಈ ಥರ ಪರಿಸ್ಥಿತಿಗಳು, ಈ ಥರ ಸಂಕಲ್ಪಗಳು, ವಿಕಲ್ಪಗಳು ಇದೆಲ್ಲ ಬರುತ್ತೆ ಅಂತ ಮುಂಚೆನೇ ರೆಡಿ ಆಗಬೇಕು ಅಂತ ತಿಳಿಸ್ತಿದ್ದಾರೆ. ತಮ್ಮ ಕರ್ಮಾತೀತ ಸ್ಥಿತಿಯನ್ನು ಮಾಡಿಕೊಳ್ಳುವ ಪರಿಶ್ರಮ ಮಾಡಬೇಕು. ಕರ್ಮ ಮಾಡ್ತಾ ಇದ್ರೂ ಕೂಡ ನಮ್ಮ ಸ್ಥಿತಿಯನ್ನು ಸ್ಥಿರವಾಗಿ ಇಟ್ಕೋಬೇಕು. ಈ ಕರ್ಮ ನಗೀತಾ ಇದೆ ಅಂದ್ರೆ ಅದಕ್ಕೆ ಕಾರಣ ನಾನಲ್ಲ, ಗ್ರಾಮ ಅಲ್ಲಿದೆ. ಸೊ ನಗೀತಾ ಇದೆ. ಆ ಮಾಡುತ್ತಿರುವ ಪ್ರತಿಯೊಂದು ಕರ್ಮವನ್ನ ಶ್ರೀಮತದ ಅನುಸಾರ ಚೆಕ್ ಮಾಡ್ಕೊತಾ ನಾವು ಕರ್ಮ ಮಾಡಬೇಕು. ಈ ಒಂದು ಪರಿಶ್ರಮ ಮಾಡಬೇಕು ಅಂತ ಬಾಬಾ ಅವ್ರು ತಿಳಿಸ್ತಿದ್ದಾರೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಸ್ಮರಣೆ ಮಾಡಿ ತಂದೆಯ ನೆನಪಿನಿಂದ ಸಂಪೂರ್ಣ ಪಾವನರಾಗಬೇಕು. ಆಗಲೇ ಸೃಷ್ಟಿ ಪರಿವರ್ತನೆಯಾಗುವುದು. ಸೊ ನಮಗೆ ಈಗ ಕರ್ಮಾತೀತ ಆಗ್ಬೇಕಂದ್ರೂ ನಮ್ಗೆ ಆಧಾರ ಇದೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಸ್ಮರಣೆ ಅಂದ್ರೆ ನಮ್ಮ ಒಂದು ಆತ್ಮದ ಪ್ರಯಾಣ ಹೀಗಿದೆ. ಸತ್ಯುಗದಿಂದ ತ್ರೇತಾ, ದ್ವಾಪರ, ಕಲಿಯುಗ, ಈಗ ಸಂಗಮ ಯುಗ. ಇದರಲ್ಲಿ ಆತ್ಮದ ಒಂದು ಪ್ರಯಾಣ ಹೇಗಿದೆ ಅನ್ನೋದನ್ನ ಬಾಬಾ ಅವರು ತಿಳಿಸಿದ್ದಾರೆ. ಅದನ್ನ ಸ್ಮೃತಿಯಲ್ಲಿ ಇಟ್ಕೊಂಡು ಸಂಪೂರ್ಣ ಪಾವನರಾಗುವ ಒಂದು ಪುರುಷಾರ್ಥ ಮಾಡಬೇಕು. ಆವಾಗಲೇ ಸೃಷ್ಟಿಯ ಪರಿವರ್ತನೆ ಆಗುತ್ತೆ.
ಧಾರಣೆಗಾಗಿ ಇವತ್ತಿನ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ. ಜ್ಞಾನದ ಧಾರಣೆ ಮಾಡಿಕೊಳ್ಳಲು ಪವಿತ್ರರಾಗಿ ಬುದ್ಧಿರೂಪಿ ಪಾತ್ರವನ್ನು ಸ್ವಚ್ಛ ಮಾಡಿಕೊಳ್ಳಬೇಕಾಗಿದೆ. ಕೇವಲ ನಾಮ ಮಾತ್ರ ಜ್ಞಾನಿಗಳಾಗಬಾರದು. ನನಗೆ ಬಾಬಾ ಅವರು ತಿಳಿಸ್ತಿದ್ದಾರೆ, ಜ್ಞಾನವನ್ನ ಧಾರಣೆ ಮಾಡಿಕೊಂಡಾಗ್ಲೇ ನಾವು ಪವಿತ್ರ ಆಗೋದಕ್ಕೆ ಸಾಧ್ಯ. ಸೊ ಜ್ಞಾನವನ್ನ ಧಾರಣೆ ಮಾಡ್ಕೋಬೇಕಂದ್ರೆ ಬುದ್ಧಿ ರೂಪಿ ಪಾತ್ರ ಸ್ವಚ್ಛವಾಗಿ ಇರಬೇಕು. ಅಂದ್ರೆ ಬುದ್ಧಿಯಲ್ಲಿ ಅನ್ನೆಸೆಸರಿ ಥಾಟ್ಸ್, ನೆಗೆಟಿವ್ ಥಾಟ್ಸ್ ಆಗ್ಲಿ, ಟಾಕ್ಸಿಕ್ ಥಾಟ್ಸ್ ಆಗ್ಲಿ, ಈ ತರ ಬೇಕಿಲ್ದೇ ಇರುವ ಥಾಟ್ಸ್ ಯಾವುದು ಇಟ್ಕೋಬಾರ್ದು. ಆ ಪಾತ್ರೆಯನ್ನ, ಬುದ್ಧಿ ರೂಪಿ ಪಾತ್ರವನ್ನ ಸ್ವಚ್ಛವಾಗಿ ಇಟ್ಕೋಬೇಕು. ಕೇವಲ ನಾಮ ಮಾತ್ರ ಜ್ಞಾನವನ್ನ ಧಾರಣೆ ಮಾಡೋದಲ್ಲ. ಅಂದ್ರೆ ನನಗೆ ಎಷ್ಟು ಜ್ಞಾನ ಗೊತ್ತಿದೆ ಅಂತ ತೋರ್ಸ್ಕೊಳೋದಕ್ಕೆ ಜ್ಞಾನದ ಧಾರಣೆ ಅಲ್ಲ. ಜ್ಞಾನದ ಧಾರಣೆ ಯಾಕೆ ಮಾಡ್ಬೇಕು? ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳೋದಕ್ಕೆ ಜ್ಞಾನದ ಧಾರಣೆ ಮಾಡ್ಬೇಕು. ಸೆಕೆಂಡ್ ಪಾಯಿಂಟ್ ಆಗಿದೆ, ಡೈರೆಕ್ಟ್ ತಂದೆಯ ಮುಂದೆ ತಮ್ಮದೆಲ್ಲವನ್ನು ಅರ್ಪಣೆ ಮಾಡಿ ಶ್ರೀಮತದಂತೆ ನಡೆದು 21 ಜನ್ಮಗಳಿಗಾಗಿ ರಾಜ್ಯ ಪದವಿಯನ್ನ ಪಡೆಯಬೇಕಾಗಿದೆ. ನನ್ನದು ಅನ್ನೋದು ಯಾವುದೂ ಇಲ್ಲ ಅನ್ನುವ ಒಂದು ಸತ್ಯವನ್ನ ಕಂಪ್ಲೀಟ್ ಆಗಿ ಅರ್ತಿರ್ಬೇಕು. ಪ್ರಾಕ್ಟಿಕಲಿ ಅದನ್ನ ತರಬೇಕು. ಆವಾಗ ನನ್ನ ಹತ್ರ ಇರೋದನ್ನೆಲ್ಲ ತಂದೆಗೆ ಡೈರೆಕ್ಟ್ ಆಗಿ ನಾವು ಅರ್ಪಣೆ ಮಾಡ್ತೀವಿ. ತಂದೆ ಕೊಟ್ಟಿರುವ ಒಂದು ರಿಸೋರ್ಸಸ್ ಅಂತ ತಿಳಿದು ಅದನ್ನ ಯೂಸ್ ಮಾಡ್ತೀವಿ. ಅಂದ್ರೆ ಟ್ರಸ್ಟಿಯಾಗಿ ಯೂಸ್ ಮಾಡ್ತೀವಿ. ಸೊ ಈ ತರ ಮಾಡ್ದಾಗ್ಲೇ 21 ಜನ್ಮಗಳಿಗಾಗಿ ರಾಜ್ಯ ಪದವಿಯನ್ನ ಪಡೆಯಲು ಸಾಧ್ಯ. ಅಂದ್ರೆ ನನ್ನದು ಅಂತ ಅಂದ್ಕೊಂಡು ಯೂಸ್ ಮಾಡಿದ್ರೆ ಅಲ್ಲಿ ಸೆಳೆತಾ ಇರುತ್ತೆ ಅಲ್ವಾ. ಸೊ ಬೇರೆಯವ್ರದ್ದು ನಾನು ಯೂಸ್ ಮಾಡ್ತಾ ಇದ್ದೀನಿ ಟ್ರಸ್ಟಿಯಾಗಿ, ಅವ್ರು ಬಂದಿದ ತಕ್ಷಣ ಅವ್ರಿಗೆ ವಾಪಸ್ ಕೊಡ್ಬೇಕು ಅನ್ನೋದು ಬ್ಯಾಕ್ ಗ್ರೌಂಡ್ ಅಲ್ಲಿ ನೆನಪಿದ್ರೆ ಅದ್ರ ಮೇಲೆ ಅಟ್ಯಾಚ್ಮೆಂಟ್ ಅಥವಾ ಮೋಹನ ಇಟ್ಕೊಳಲ್ಲ. ಇಂದಿನ ವರದಾನ ಆಗಿದೆ, ಪ್ರತಿ ಶಕ್ತಿಯನ್ನು ಕಾರ್ಯದಲ್ಲಿ ತೊಡಗಿಸಿ ವೃದ್ಧಿ ಮಾಡುವಂತಹ ಶ್ರೇಷ್ಠ ಧನವಂತ ಹಾಗೂ ತಿಳುವಳಿಕಸ್ಥ ಭವ. ಸೊ ಬಾಬಾ ಅವರು ತಿಳಿಸ್ತಿದ್ದಾರೆ, ಪ್ರತಿಯೊಂದು ಕಾರ್ಯವನ್ನ ಪ್ರತಿಯೊಂದು ಶಕ್ತಿಯನ್ನ ಕಾರ್ಯದಲ್ಲಿ ತೊಡಗಿಸ್ಬೇಕು, ಅಂದ್ರೆ ಯೂಸ್ ಮಾಡ್ಬೇಕು. ಆವಾಗ ನಾವೇನಾಗ್ತೀವಿ? ಶ್ರೇಷ್ಠ ಧನವಂತರು ಆಗ್ತೀವಿ, ಮತ್ತೆ ತಿಳುವಳಿಕೆ ಉಳ್ಳುವವರು ಆಗ್ತೀವಿ. ಸೊ ಅದಕ್ಕೆ ಬಾಬಾ ಅವರು ಎಕ್ಸ್ಪ್ಲನೇಷನ್ ಕೊಡ್ತಿದ್ದಾರೆ. ತಿಳುವಳಿಕಸ್ಥ ಮಕ್ಕಳು ಪ್ರತಿ ಶಕ್ತಿಯನ್ನು ಕಾರ್ಯದಲ್ಲಿ ತೊಡಗಿಸುವಂತಹ ವಿಧಿಯನ್ನು ತಿಳಿಯುವರು. ಯಾರು ಎಷ್ಟು ಶಕ್ತಿಗಳನ್ನು ಕಾರ್ಯದಲ್ಲಿ ತೊಡಗಿಸುವರು ಅಷ್ಟು ಅವರಲ್ಲಿ ಆ ಶಕ್ತಿ ವೃತ್ತಿ ಪ್ರಾಪ್ತಿಯಾಗುವುದು. ನನಗೆ ಬಾಬಾ ಅವರು ತಿಳಿಸ್ತಿದ್ದಾರೆ, ಯಾರಿಗೆ ತಿಳುವಳಿಕೆ ಇರುತ್ತೆ ಅಂತ ಮಕ್ಕಳು ಏನ್ ಮಾಡ್ತಾರೆ? ಅವ್ರ ಶಕ್ತಿಗಳನ್ನ ಯೂಸ್ ಮಾಡ್ತಾರೆ, ಕಾರ್ಯದಲ್ಲಿ ಅದನ್ನ ಯೂಸ್ ಮಾಡ್ತಾರೆ. ಅಂತಹ ವಿಧಿಯಿಂದ ಅವ್ರು ಏನ್ ಮಾಡ್ತಾರೆ? ಆ ಶಕ್ತಿಗಳನ್ನ ಇನ್ನ ಹೆಚ್ಚು ಮಾಡ್ಕೋತಾರೆ. ಸೊ ಲೌಕಿಕದಲ್ಲಿ ಅಷ್ಟೇ ಅಲ್ವಾ, ಅವ್ರ ಹತ್ರ ಇರುವ ರಿಸೋರ್ಸಸ್ನ ಮ್ಯಾಕ್ಸಿಮಮ್ ಎಷ್ಟು ಬೇಕು ಅಷ್ಟು ಯುಟಿಲೈಸ್ ಮಾಡಿದಾಗಲೇ ಅದರಿಂದ ಅವ್ರಿಗೆ ಬೆನಿಫಿಟ್ ಸಿಕ್ಕುತ್ತೆ. ಫೈನಾನ್ಷಿಯಲ್ ಬೆನಿಫಿಟ್ ಆಗಲಿ, ಯಾವುದೋ ಒಂದು ಬೆನಿಫಿಟ್ ಅಂತೂ ಸಿಕ್ಕುತ್ತೆ ಅಲ್ವಾ. ಅಷ್ಟು ಅವರಲ್ಲಿ ಆ ಶಕ್ತಿಯ ವೃತ್ತಿ ಪ್ರಾಪ್ತಿಯಾಗುವುದು. ಅದರಿಂದ ಇಂತಹ ಈಶ್ವರೀಯ ಉಳಿತಾಯ ಯೋಜನೆಯನ್ನು ತಯಾರಿಸಿ, ಯಾವುದರಿಂದ ವಿಶ್ವದ ಪ್ರತಿ ಆತ್ಮ ನಿಮ್ಮ ಮೂಲಕ ಏನಾದರೂ ಒಂದು ಪ್ರಾಪ್ತಿ ಮಾಡಿಕೊಂಡು ನಿಮ್ಮ ಗುಣಗಾನವನ್ನ ಮಾಡಬೇಕು. ಸೊ ಬಾಬಾ ಅವರು ತಿಳಿಸ್ತಿದ್ದಾರೆ, ಹಾಗೆ ನೀವು ಕೂಡ ಶಕ್ತಿಗಳನ್ನ ವೃದ್ಧಿ ಮಾಡ್ಕೋಬೇಕು. ಹೇಗೆ? ಶಕ್ತಿಗಳನ್ನ ಕಾರ್ಯದಲ್ಲಿ ತಂದು ಅದನ್ನ ಯುಟಿಲೈಸ್ ಮಾಡಿಕೊಂಡು ಈ ತರ ಮಾಡಿದಾಗ ಇಂತಹ ಒಂದು ಈಶ್ವರೀಯ ಉಳಿತಾಯದ ಯೋಜನೆ, ಒಂದು ಸ್ಕೀಮ್ ಅನ್ನ ತಯಾರು ಮಾಡಿ ಅದರಿಂದ ವಿಶ್ವದಲ್ಲಿರುವ ಪ್ರತಿಯೊಂದು ಆತ್ಮ ನಿಮ್ಮಿಂದ ಏನೋ ಒಂದು ಪ್ರಾಪ್ತಿಯನ್ನ ಮಾಡ್ಕೊಳುತ್ತೆ ಅಂತ ತಿಳಿಸ್ತಿದ್ದಾರೆ. ನಿಮ್ಮ ಗುಣಗಾನ ಮಾಡಬೇಕು. ನಮ್ಮಿಂದ ಪ್ರಾಪ್ತಿ ಮಾಡ್ಕೊಂಡಾಗ ನಮ್ಮ ಗುಣಗಾನ ಕೂಡ ಆಗುತ್ತೆ ಅಲ್ವಾ. ಸೊ ಅದು ಬಾಬಾ ಅವರು ತಿಳಿಸ್ತಿದ್ದಾರೆ. ಎಲ್ಲರಿಗೂ ಏನಾದರೂ ಒಂದು ಕೊಡಲೇಬೇಕು. ಇಲ್ಲಿ ಮುಕ್ತಿಯನ್ನಾದರೂ ಕೊಗಿ, ಇಲ್ಲ ಜೀವನ್ ಮುಕ್ತಿಯನ್ನಾದರೂ ಕೊಗಿ. ಈಶ್ವರೀಯ ಉಳಿತಾಯ ಯೋಜನೆಯನ್ನು ಮಾಡಿ ಸರ್ವಶಕ್ತಿಗಳ ಉಳಿತಾಯ ಮಾಡಿ ಜಮಾ ಮಾಡಿ ಮತ್ತು ಜಮಾ ಆಗಿರುವ ಶಕ್ತಿಯ ಮೂಲಕ ಸರ್ವ ಆತ್ಮಗಳಿಗೆ ಭಿಕಾರಿತನದಿಂದ ದುಃಖ ಶಾಂತಿಗಳಿಂದ ಮುಕ್ತ ಮಾಡಿ. ಸೊ ಬಾಬಾ ಅವರು ತಿಳಿಸಿದ್ದಾರೆ ನೋಡಿ, ಈಗ ಏನಾದರೂ ಕೊಡ್ಲೇಬೇಕು ಎಲ್ಲರಿಗೂ ಅಂದಾಗ ಅದೇನು? ಒಂದು ಜೀವನ್ ಮುಕ್ತಿ ಆದ್ರೂ ಕೊಗಿ ಅಥವಾ
ಈಗಿರುವ ಪರಿಸ್ಥಿತಿಗಳಲ್ಲಿ ಜೀವನದ ಒಂದು ಗೊಂದಲದಿಂದ ಅವರು ಮುಕ್ತ ಆಗೋದಕ್ಕೆ ಅವ್ರಿಗೇನು ಜ್ಞಾನ ಕೊಡಬೇಕೋ ಅದಾದ್ರೂ ಕೊಡಬೇಕು. ಅಂದರೆ ಈಗ ಅವರು ಮುಕ್ತಿಯನ್ನಾದರೂ ಪ್ರಾಪ್ತಿ ಮಾಡ್ಕೋಬೇಕು ಪರಿಸ್ಥಿತಿಗಳಿಂದ, ಅಥವಾ ಜೀವನ್ಮುಕ್ತಿಯನ್ನಾದರೂ ಪ್ರಾಪ್ತಿ ಮಾಡ್ಕೋಬೇಕು. ಆ ಥರ ಯಾವುದೋ ಒಂದಾದರೂ ಅವ್ರಿಗೆ ಕೊಡಿ ಅಂತಿದ್ದಾರೆ. ಈಶ್ವರೀಯ ಉಳಿತಾಯದ ಯೋಜನೆ ಮಾಡಿ ಒಂದು ಸ್ಕೀಮನ್ನು ತಯಾರು ಮಾಡಿ ಸರ್ವಶಕ್ತಿಗಳ ಉಳಿತಾಯವನ್ನ ಮಾಡಿ ಶಕ್ತಿಗಳನ್ನ ಜಮಾ ಮಾಡಿ ಆ ಶಕ್ತಿಗಳ ಮೂಲಕ ಸರ್ವ ಆತ್ಮರನ್ನು ವಿಕಾರಿತನದಿಂದ ಮತ್ತೆ ದುಃಖ ಶಾಂತಿಯಿಂದ ಮುಕ್ತ ಆಗಿ ಮಾಡಿ. ಈಗ ಎಲ್ಲರಿಗೆ ದುಃಖ ಶಾಂತಿ ಇದೆ ಅಂದಾಗ ನಾವು ಆಕ್ಚುಲಿ ಹೋಗಿ ಅವ್ರ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಮಾಡಬೇಕಾಗಿರೋದೇನು ಅಂದ್ರೆ ಪರಮಾತ್ಮನ ಒಂದು ಕರೆಕ್ಟ್ ಆದ ಜ್ಞಾನವನ್ನ ಅವರಿಗೆ ತಿಳಿಸ್ಬೇಕು, ಪರಮಾತ್ಮನ ಪರಿಚಯವನ್ನ ಮಾಡಬೇಕು, ಯೋಗದಿಂದ ಅವರಲ್ಲಿ ಶಕ್ತಿಯನ್ನ ತುಂಬಬೇಕು. ಸೊ ಈ ತರ ಒಂದು ಪ್ರಯತ್ನಗಳನ್ನ ಮಾಡ್ಬೋದು ಅಲ್ವಾ. ದುಃಖ ಶಾಂತಿಯಿಂದ ಅನ್ಯ ಆತ್ಮರನ್ನ ಬಿಡಿಸ್ಬೇಕು ಅಂದ್ರೆ ಭಾವನ ಪರಿಚಯ, ಸತ್ಯ ಜ್ಞಾನದ ಪರಿಚಯ ಇದೇ ಆಧಾರ ಆಗಿದೆ. ಸೊ ಇಂತಹ ಒಂದು ಸೇವೆ ಮಾಡೋದಕ್ಕೆ ಹೇಳ್ತಿದ್ದಾರೆ ಬಾಬಾ ಅವರು. ಸ್ಲೋಗನ್ ಆಗಿದೆ, ಶುದ್ಧ ಸಂಕಲ್ಪಗಳನ್ನ ತಮ್ಮ ಜೀವನದ ಅತಿ ಅಮೂಲ್ಯ ಖಜಾನೆಯನ್ನಾಗಿ ಮಾಡಿಕೊಂಡಾಗ ಮಾಲಾಮಾಲ್ ಆಗಿಬಿಗಿವಿರಿ. ನೋಡಿ, ಸಂಕಲ್ಪಗಳೇ ಎಲ್ಲದಕ್ಕೆ ಆಧಾರ, ಸಂಕಲ್ಪಗಳೇ ಬಾಬನ್ ಮಕ್ಕಳಿಗೆ ಆಸ್ತಿ. ಯಾಕಂದ್ರೆ ಸಂಕಲ್ಪಗಳು ಮುಂಚೆನೂ ಇತ್ತು ಬಾಬನ್ ಮಕ್ಕಳಾಗೋಕ್ಕಿಂತ ಮುಂಚೆನೂ, ಆದ್ರೆ ಶುದ್ಧ ಸಂಕಲ್ಪಗಳ ಒಂದು ಶಕ್ತಿ ಏನಿದೆ ಅದು ಬಾಬನ ಮಕ್ಕಳಾದ್ಮೇಲೆನೆ ಗೊತ್ತಾಗುತ್ತೆ. ಬಿಕಾಸ್ ಬಾಬನ ಕ್ಯಾರೆಕ್ಷನ್ ಅನುಸಾರ ನಾವು ತುಂಬಾ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇರ್ತೀವಿ. ಒಳ್ಳೆ ಸಂಕಲ್ಪಗಳು ಮಾಡೋದು, ವಿಶ್ವ ಕಲ್ಯಾಣದ ಸಂಕಲ್ಪಗಳು ಮಾಡೋದು, ಶ್ರೇಷ್ಠ ಸಂಕಲ್ಪಗಳು. ಸೊ ಈ ತರ ಸಂಕಲ್ಪಗಳನ್ನ ಶುದ್ಧಿ ಮಾಡ್ಕೋತಾ ಇದ್ದಾಗ ನಾವೇನಾಗ್ತೀವಿ, ಅಮೂಲ್ಯ ಖಜಾನೆ ನಮ್ಗೆ ಸಿಕ್ಕತ್ತೆ, ಮಾಲಾಮಾಲ ಆಗ್ಬಿಡ್ತೀವಿ. ಮಾತೇಶ್ವರಿ ಅವರ ಅಮೂಲ್ಯ ಮಹಾವಾಕ್ಯ. ಮಾತೇಶ್ವರಿ ಅವರು ಹೇಳ್ತಿದ್ದಾರೆ, ಈಗ ವಿಕರ್ಮ ಮಾಡುವುದರಲ್ಲಿ ಕಾಂಪ್ಲಿಕೇಶನ್ ಮಾಡಬಾರದು. ಸೊ ಮಮ್ಮ ಅವರು ತಿಳಿಸಿದ್ದಾರೆ, ವಿಕರ್ಮ ಮಾಡೋದ್ರಲ್ಲಿ ಕಾಂಪ್ಲಿಕೇಶನ್ ಅನ್ನ ಮಾಡ್ಕೋಬೇಡಿ ಅಂತ ತಿಳಿಸಿದ್ದಾರೆ. ಅದಕ್ಕೆ ಎಕ್ಸ್ಪ್ಲನೇಷನ್ ಆಗಿದೆ, ಮೊದಲು ನಿಮ್ಮ ಬಳಿ ಈ ಗುರಿಯನ್ನು ಅವಶ್ಯವಾಗಿ ಇಟ್ಟುಕೊಳ್ಳಬೇಕು. ನಮಗೆ ಯಾವುದೇ ರೀತಿಯಿಂದ ನಮ್ಮ ವಿಕಾರಗಳನ್ನು ವಶ ಮಾಡಿಕೊಳ್ಳಬೇಕು. ಆಗಲೇ ಈಶ್ವರೀಯ ಸುಖ ಶಾಂತಿಯಲ್ಲಿ ಬೇರೆಯವರನ್ನು ಸಹ ಶಾಂತಿಯಲ್ಲಿ ತನ್ನಿ. ಇದರಲ್ಲಿ ಸಹನ ಶಕ್ತಿ ಖಂಡಿತ ಅವಶ್ಯವಾಗಿದೆ. ಸೊ ಇಲ್ಲಿ ಮಮ್ಮ ಅವ್ರು ತಿಳಿಸ್ತಿದ್ದಾರೆ, ಫಸ್ಟ್ ನಾವ್ ಏನ್ ಗುರಿ ಇಟ್ಕೋಬೇಕು, ವಿಕಾರಗಳಿಂದ ನಾವು ವಿಜಯವನ್ನ ಪಡಿಬೇಕು. ಅಂದ್ರೆ ವಿಕಾರಗಳ ವಶ ಆಗ್ಬಾರ್ದು. ಆವಾಗ್ಲೇ ಈಶ್ವರೀಯ ಸುಖ ಶಾಂತಿ ಬೇರೆಯವರಿಗೆ ಕೊಡೋದಕ್ಕೆ ಸಾಧ್ಯ ಆಗತ್ತೆ. ಸೊ ಇದಕ್ಕೆ ಬೇಕಾಗಿರೋದೇನು, ಒಂದು ಲಕ್ಷಣ ತಿಳಿಸ್ತಿದ್ದಾರೆ ಮಮ್ಮ ಅವರು. ಅದೇನು, ಸಹನ ಶಕ್ತಿ ಖಂಡಿತ ಅವಶ್ಯವಾಗಿ ಬೇಕೇ ಬೇಕು ಅಂತ ತಿಳಿಸಿದ್ದಾರೆ. ಎಲ್ಲವೂ ನಿಮ್ಮ ಮೇಲೆಯೇ ಅವಲಂಬಿತವಾಗಿದೆ. ಹೀಗೆಲ್ಲ ಯಾರೋ ಏನೋ ಹೇಳಿದರೂ ಅದರಿಂದ ಅಶಾಂತಿಯಲ್ಲಿ ಬಂದು ಬಿಟ್ಟೆ ಇಲ್ಲ. ಜ್ಞಾನದ ಮೊದಲ ಗುಣವಾಗಿದೆ ಸಹನ ಶಕ್ತಿ, ಧಾರಣೆ ಮಾಡುವುದು. ಸೊ ಇಲ್ಲಿ ಮಮ್ಮ ಅವ್ರು ತಿಳಿಸ್ತಿದ್ದಾರೆ, ಎಲ್ಲ ನಿಮ್ಮ ಮೇಲೇನೆ ಡಿಪೆಂಡ್ ಆಗಿದೆ. ಯಾರು ಏನೋ ಅಂದಿದ್ದಾರೆ ಅಂತ ಅಂದಿದ ತಕ್ಷಣ ಅದಕ್ಕೆ ಬೇಜಾರು ಮಾಡ್ಕೊಳೋದಲ್ಲ, ಅದನ್ನ ನೀವು ಸಹನೆ ಮಾಡ್ಬೇಕು. ಯಾರು ಏನೋ ಹೇಳಿದ್ದಾರೆ ಅಂದಿದ ತಕ್ಷಣ ಅಶಾಂತಿಯಲ್ಲಿ ಬರೋದಲ್ಲ. ಜ್ಞಾನದ ಮೊದಲ ಗುಣ ಆಗಿದೆ ಸಹನ ಶಕ್ತಿಯ ಧಾರಣೆ. ಸೊ ಸಹನ ಶಕ್ತಿಯಿಂದ ಆ ಮಾತುಗಳನ್ನ ನಾವು ಸಹನ ಶಕ್ತಿಯಿಂದ ಆ ಮಾತುಗಳನ್ನ ಪಾರಾಗ್ಬೇಕು. ಆ ಮಾತುಗಳಿಂದ ನೋಡಿ, ಅದಲ್ಲಿ ಕೂಡ ಅಂದ್ರೆ ಬಾಬನ್ ಜ್ಞಾನ ಸಿಕ್ಕೋಕ್ಕಿಂತ ಮುಂಚೆ ಕೂಡ ಲೌಕಿಕದಲ್ಲಿ ಏನ್ ಹೇಳ್ತಾರೆ, ಯಾರಾದ್ರೂ ನಿಮ್ಮನ್ನ ಬೈದಿದ್ದಾರೆ ಅಂದಾಗ ನೀವು ಚೆಕ್ ಮಾಡ್ಕೊಳ್ಳಿ ಅದು ನಿಮ್ಗೆ ಎಲ್ಲಿ ತಕ್ಕಿತು, ಅಂದ್ರೆ ಎಲ್ಲಿ ಹರ್ಟ್ ಆಯ್ತು ಅಂತ. ಬಲೆ ಯಾರು ಬೈಗುಳ ಕೊಟ್ಟರು ಅವರು ಖುದ್ ಅಶಾಂತಿಯಲ್ಲಿ ಬಂದು ಬಿಟ್ಟರು, ಅವರ ಲೆಕ್ಕಾಚಾರ ತಮ್ಮದೇ ಇರುತ್ತೆ. ಸೊ ಆದರೆ ನಾವು ಸಹ ಅಶಾಂತಿಯಲ್ಲಿ ಬರುವುದು ಅವರಿಗೆ ಏನಾದರೂ ಹೇಳಿದಲ್ಲಿ ಮತ್ತೆ ನಮ್ಮ ವಿಕರ್ಮ ಆಗುವುದು. ಅದರಿಂದ ವಿಕರ್ಮ ಮಾಡುವ ಕಾಂಪ್ಲಿಕೇಶನ್ ಮಾಡಬಾರದು. ಸೊ ನಮ್ಗೆ ಇಲ್ಲಿ ಮಮ್ಮ ಅವ್ರು ತಿಳಿಸಿದ್ದಾರೆ, ಲೌಕಿಕದಲ್ಲಿ ಹೇಳ್ತಾರೆ ಯಾರಾದ್ರೂ ಏನಾದ್ರೂ ಬೈದಿದ್ದಾರೆ ಅಂದಾಗ ಅದ್ರ ಅರ್ಥ ಏನು, ಅವ್ರು ಅಶಾಂತಿಯಲ್ಲಿ ಬಂದ್ಬಿಟ್ರು ಅಂತ. ಅದು ಅವ್ರದ್ದು ಲೆಕ್ಕಾಚಾರ. ಅದ್ರ ಜೊತೆ ನಾವು ಕೂಡ
ಅಶಾಂತಿಯಲ್ಲಿ ಬಂದು ಅವ್ರನ್ನೇನಾದ್ರೂ ಅನ್ಬಿಟ್ವಿ ಅಂದ್ರೆ ನಮ್ಮಿಂದ ಏನಾಗುತ್ತೆ, ವಿಕಾರ ಆಗುತ್ತೆ. ಇಂತಹ ಒಂದು ವಿಕಾರವನ್ನು ಜಮಾ ಮಾಡ್ಕೊಳವ ಕಾಂಪಿಟೇಷನ್ ಮಾಡ್ಕೋಬೇಡಿ ಅಂತ ತಿಳಿಸ್ತಿದ್ದಾರೆ. ನಾವಂತೂ ವಿಕರ್ಮವನ್ನು ಭಸ್ಮ ಮಾಡಬೇಕು, ವಿನಃ ವಿಕರ್ಮ ಮಾಡುವುದಲ್ಲ. ಇಂತಹ ವಿಕರ್ಮವಂತೂ ಜನ್ಮ ಜನ್ಮಾಂತರ ಮಾಡುತ್ತಾ ಬಂದೆವು ಮತ್ತು ದುಃಖವನ್ನೇ ಮಾಡುತ್ತಾ ಬಂದೆವು. ಸೊ ಇಂತಹ ಒಂದು ಕಾಂಪಿಟೇಷನ್ ಏನು, ಅವರು ಏನೋ ಅಂದ್ರು ಅಂತ ನಾವೇನೋ ಅನ್ನೋದು, ಇಂತಹ ಒಂದು ವಿಕರ್ಮಗಳನ್ನ ಕಾಂಪಿಟೇಷನ್ ರೂಪದಲ್ಲಿ ಒಬ್ರಿಗಿಂತ ಒಬ್ರು ಜಾಸ್ತಿ ಮಾಡ್ಕೊತಾನೆ ಬಂದಿದ್ದೀರಾ ಜನ್ಮ ಜನ್ಮಾಂತರ. ಈಗ ಅದನ್ನೆಲ್ಲ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಈಗ ವಿಕರ್ಮಗಳನ್ನ ಭಸ್ಮ ಮಾಡುವ ಸಮಯ ಆಗಿದೆ ಅಲ್ವಾ. ಈಗಂತೂ ಜ್ಞಾನ ಸಿಗುತ್ತದೆ. ಈ 5 ವಿಕಾರಗಳನ್ನು ಗೆಲ್ಲಿದ್ದೇವೆ. ವಿಕಾರಗಳದ್ದು ಸಹ ದೊಡ್ಡ ವಿಸ್ತಾರವಾಗಿದೆ, ಬಹಳ ಸೂಕ್ಷ್ಮ ರೀತಿಯಿಂದ ಬರುತ್ತದೆ. ಯಾವಾಗ ಈರ್ಷೆ ಬಂದು ಬಿಡುತ್ತದೆ, ಆಗ ಯೋಚಿಸುವಿರಿ, ಇವರು ಹೀಗೆ ಮಾಡುವುದರಿಂದ ನಾನು ಹೀಗೆ ಮಾಡಬಾರದು. ಸೊ ಇಲ್ಲಿ ನೋಡಿ ಮಮ್ಮ ಅವರು ತಿಳಿಸ್ತಿದ್ದಾರೆ, ವಿಕಾರಗಳದ್ದು ಕೂಡ ತುಂಬಾ ವಿಸ್ತಾರ ಆಗಿದೆ, ಅದು ಸೂಕ್ಷ್ಮ ರೂಪದಲ್ಲಿ ಕೂಡ ಬರುತ್ತೆ. ಮತ್ತೆ ಈರ್ಷೆ ಎನ್ನುವ ಒಂದು ವಿಕಾರ ಬಂತು ಅಂದ್ರೆ ಅವಾಗ ಯೋಚಿಸ್ತೀರಾ, ಅವರು ಹೀಗೆ ಮಾಡಿದ್ದಾರೆ ಅಂದಾಗ ನಾನ್ ಯಾಕೆ ಮಾಡಬಾರ್ದು ಅಂತ. ಸೊ ಇದು ಸೂಕ್ಷ್ಮವಾಗಿ ಬರುವ ಒಂದು ಸಂಕೇತ. ಇದಾಗಿದೆ ದೊಡ್ಡ ತಪ್ಪು. ನೀವಂತೂ ತಪ್ಪು ಅಭೂಲ್ ಮಾಡಬೇಡಿ. ಒಂದು ವೇಳೆ ಯಾರಾದರೂ ಏನಾದರೂ ಹೇಳಿದರೆ ಹೀಗೆ ತಿಳಿಯಿರಿ, ಇದು ಸಹ ನನ್ನ ಪರೀಕ್ಷೆಯಾಗಿದೆ. ಸೊ ಮಮ್ಮ ಅವ್ರು ತಿಳಿಸ್ತಿದ್ದಾರೆ, ನೀವಂತೂ ಈ ತರ ವಿಕಾರದಲ್ಲಿ ಹೋಗುವ ಒಂದು ತಪ್ಪನ್ನ ಮಾಡಬೇಡಿ, ಅಭೂಲನ್ನ ಮಾಡಬೇಡಿ. ಯಾರಾದ್ರೂ ಏನಾದ್ರೂ ನಿಮ್ಮನ್ನ ಅಂದಿದ್ದಾರೆ ಅಂದಾಗ ನೀವೇನಂತ ತಿಳಿಬೇಕು, ಇದು ಕೂಡ ನನಗೆ ಪರೀಕ್ಷೆ ಆಗಿದೆ ಅಂತ ತಿಳಿಬೇಕು. ನನ್ನಲ್ಲಿ ಎಲ್ಲಿಯವರೆಗೆ ಸಹನ ಶಕ್ತಿ ಇದೆ ಅಂತ ತಮ್ಮನ್ನ ತಾವು ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ಯಾರಾದರೂ ನಾನು ಬಹಳ ಸಹನೆ ಮಾಡಿದ್ದೇನೆ, ಒಂದು ಬಾರಿ ಆದರೂ ರೋಷ ಬಂದಿತೆಂದರೆ ಕಗೆಯಲ್ಲಿ ಫೇಲ್ ಆಗಿ ಬಿಡುವಿರಿ. ಸೊ ಕೆಲವರಿಗೆ ಅನ್ಸುತ್ತೆ ಅಲ್ವಾ, ನಾನು ತುಂಬಾ ಸಹನೆ ಮಾಡಿದ್ದೀನಿ ಅಂತ ಒಂದು ಫೀಲಿಂಗ್ ಅಲ್ಲಿ ಇದ್ದಾಗ ಅವ್ರಿಗೆ ರೋಷ ಬಂದ್ಬಿಡುತ್ತೆ. ಅಟ್ಲೀಸ್ಟ್ ಒಂದ್ಸತಿ ಆದ್ರೂ ನಾನು ಅವ್ರನ್ನ ಎದುರಿಸಿ ಮಾತಾಡ್ಬೇಕು ಅಂತ. ಸೊ ಈ ತರ ಒಂದು ಸ್ಥಿತಿಯಲ್ಲಿ ನೀವು ಬಂದಾಗ ನಿಮ್ಮ ಕೈಯಲ್ಲಿ ವಿಕಾರ ಆಗ್ಬೇಕತ್ತೆ, ನೀವು ಸೋತೋಗ್ತೀರಾ ಅಂತ ಮಮ್ಮ ಅವರು ತಿಳಿಸ್ತಿದ್ದಾರೆ. ಯಾರು ಹೇಳಿದರು, ಅವರು ತನ್ನ ಸ್ಥಿತಿಯನ್ನು ಕೈಗೆಸಿಕೊಂಡರು. ಆದರೆ ನಿಮಗಂತೂ ಸ್ಥಿತಿ ಮಾಡಿಕೊಳ್ಳಬೇಕು, ವಿನಃ ಕೈಗೆಸುವುದಲ್ಲ. ಸೊ ಮಮ್ಮ ಅವ್ರು ತಿಳಿಸ್ತಿದ್ದಾರೆ, ಯಾರು ರೋಷದಲ್ಲಿ ಬಂದು ಮಾತಾಡ್ಬೇಕಿದ್ದಾರೆ ಅಥವಾ ಏನಾದ್ರೂ ಬೈದಿದ್ದಾರೆ, ಅವರಂತೂ ಅವ್ರ ಸ್ಥಿತಿಯನ್ನ ಕೆಗ್ಸ್ಕೊಂಡಿದ್ದಾರೆ. ಆದ್ರೆ ನೀವು ಸ್ಥಿತಿಯನ್ನ ಮಾಡ್ಕೋಬೇಕು, ಅವ್ರ ಜೊತೆ ನೀವು ಕೂಡ ಸ್ಥಿತಿಯನ್ನ ಕೆಗ್ಸ್ಕೊಳೋದಲ್ಲ ಅಂತ ತಿಳಿಸ್ತಿದ್ದಾರೆ. ಬಾಕಿ ಯಾರು ವಿಕಾರಗಳಿಗೆ ವಶ ಆಗುತ್ತಾರೆ, ವಶವಾಗುತ್ತಾರೆ, ಭೂತಗಳ ಭಾಷೆಯೇ ಈ ರೀತಿ ಇರುತ್ತದೆ. ಆದರೆ ಯಾರು ದೈವಿ ಸೋಲ್ ಇರುತ್ತಾರೆ, ಅವರ ಭಾಷೆ ದೈವಿಯಾಗಿರುವುದು. ಸೊ ಮಮ್ಮ ಅವ್ರು ತಿಳಿಸ್ತಿದ್ದಾರೆ, ಯಾರಾದ್ರೂ ಆವೇಶದಲ್ಲಿ ಕೋಪದಲ್ಲಿ ಬಂದು ಮಾತಾಡಿದ್ದಾರೆ ಅಂದಾಗ ನೀವೇನ್ ತಿಳ್ಕೊಬೇಕು, ಅವರಲ್ಲಿ ಭೂತದ ಪ್ರವೇಶ ಆಗಿದೆ, ಹಂಗ್ ಭೂತದ ಭಾಷೆನೇ ಅದಾಗಿರುತ್ತೆ ಅಂತ ತಿಳ್ಕೊಬೇಕು. ಆದರೆ ನೀವು ದೈವಿ ಸೋಲ್ಗಳಲ್ವಾ, ದಿವ್ಯ ಆತ್ಮಗಳಲ್ವಾ, ನಿಮ್ಮ ಭಾಷೆ ಏನಾಗಿದೆ, ದೈವಿ ಭಾಷೆ ಆಗಿದೆ. ಅದರಿಂದ ತಾವೀಗ ದೈವಿಗಳಾಗಬೇಕು, ವಿನಃ ಅಸುರರಲ್ಲ. ಒಳ್ಳೆಯದು. ಓಂ ಶಾಂತಿ. ಸೊ ಮಮ್ಮ ಅವ್ರು ತಿಳಿಸ್ತಿದ್ದಾರೆ, ಈಗ ನೀವು ದೈವಿ ಗುಣದವರು ಅಥವಾ ದೈವಿ ಆತ್ಮ ಆಗ್ಬೇಕು, ಅಷ್ಟೇ ಹೊತ್ತು ಅಸುರರಲ್ಲ ಅಂತ ತಿಳಿಸ್ತಿದ್ದಾರೆ. ಒಳ್ಳೆಯದು. ಓಂ ಶಾಂತಿ. ಅವ್ಯಕ್ತ ಸೂಚನೆ, ಸಹಜ ಯೋಗಿ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿರಿ. ಸೊ ಇಲ್ಲಿ ಅವ್ಯಕ್ತ ಸೂಚನೆಯಲ್ಲಿ ಆಗಸ್ಟ್ ತಿಂಗಳದು ಸಹಜ ಯೋಗಿ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿರಬೇಕು. ಅದಕ್ಕೆ ಎಕ್ಸ್ಪ್ಲೇಷನ್ ಆಗಿದೆ, ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿರಿ, ಆಗ ಈ ಅನುಭವದಿಂದ ಸಹಜ ಯೋಗಿಯಾಗಿ ಹಾರುತ್ತೀರಾ. ಪರಮಾತ್ಮನ ಪ್ರೀತಿ ಹಾರುವ ಸಾಧನೆಯಾಗಿದೆ. ಹಾರುವವರು ಎಂದು
ಧರಣಿಯ ಆಕರ್ಷಣೆಯಲ್ಲಿ ಬರಲು ಸಾಧ್ಯವಿಲ್ಲ. ಮಾಯೆಯ ಎಷ್ಟೇ ಆಕರ್ಷಿತ ರೂಪವಿರಲಿ, ಆದರೆ ಆ ಆಕರ್ಷಣೆ ಹಾರುವ ಕಲೆಯಲ್ಲಿರುವವರು ಹತ್ತಿರ ತಲುಪಲು ಸಾಧ್ಯವಿಲ್ಲ. ಇಲ್ಲಿ ಬಾಬಾ ಅವರು ತಿಳಿಸ್ತಿದ್ದಾರೆ, ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿರಬೇಕು ನೀವೆಲ್ಲ. ಆವಾಗ ಏನಾಗುತ್ತೆ, ಸಹಜ ಯೋಗಿ ಆಗಲು ಸಾಧ್ಯ. ಸಹಜ ಯೋಗಿ ಆದ್ವಿ ಅಂದ್ರೆ ಹಲ್ಕಾಪನ್ ಇರುತ್ತೆ ಅಲ್ವಾ, ಲೈಟ್ ಫೀಲ್ ಆಗುತ್ತೆ. ಅದಕ್ಕೆ ನೀವು ಹಾರೋದಕ್ಕೆ ಸಾಧ್ಯ. ಸೊ ಹಾರಲು ಸಹಜವಾದ ಸಾಧನೆ ಏನು? ಪರಮಾತ್ಮನ ಪ್ರೀತಿ. ಹಾರುವವರು ಎಂದು ಧರಣಿಯ ಆಕರ್ಷಣೆಯಲ್ಲಿ ಬರಲು ಸಾಧ್ಯವಿಲ್ಲ. ಯಾರು ಹಲ್ಕಾಪನ್ನಲ್ಲಿರ್ತಾರೆ ಅವರು ಈ ಆಕರ್ಷಣೆಗಳು ಅಂದ್ರೆ ಲೌಕಿಕದಲ್ಲಿರುವ ಒಂದು ಆಕರ್ಷಣೆ ಮಾಡುವ ಪದಾರ್ಥಗಳಾಗ್ಲಿ, ಸಿಚುವೇಶನ್ಸ್ ಆಗ್ಲಿ ಅದಕ್ಕೆ ವಶಿ ಆಗಲ್ಲ. ಮಾಯೆ ಎಷ್ಟೇ ಆಕರ್ಷಿತ ರೂಪದಲ್ಲಿ ಬಂದರೂ ಕೂಡ, ತುಂಬಾ ಅಟ್ರಾಕ್ಟ್ ಆಗಿದ್ರು ಕೂಡ ಅವರು ಸದಾ ಹಾರುವ ಕಲೆಯಲ್ಲಿ ಇರುತ್ತಾರೆ. ಅದಕ್ಕಾಗಿ ಮಾಯೆಯ ವಶ ಅವರು ಆಗೋದಿಲ್ಲ. ಸೊ ಇಂತಹ ಸ್ಥಿತಿಯನ್ನ ಇಟ್ಕೋಬೇಕು. ಇದಕ್ಕೆ ಆಧಾರ ಏನು? ಪರಮಾತ್ಮನ ಜೊತೆ ಸಂಪೂರ್ಣವಾದ ಪ್ರೀತಿ ಅಲ್ವಾ. ಓಂ ಶಾಂತಿ. ಓಂ ಶಾಂತಿ ಅಂದರೆ ನಾನು ಆತ್ಮ, ಶಾಂತ ಸ್ವರೂಪ, ನನ್ನ ಗುಣ ಆಗಿದೆ. ಲೈಟ್ ಸ್ವರೂಪ, ಶಕ್ತಿ ಸ್ವರೂಪ, ಪ್ರೇಮ ಸ್ವರೂಪ, ನಾನು ಆತ್ಮ. ಲೈಟಿನ ರೂಪದಲ್ಲಿ ಶಕ್ತಿಶಾಲಿ ಸ್ಥಿತಿಯಲ್ಲಿ ನಿರಂತರ ಇದ್ದೇನೆ. ಶರೀರದ ಧಾರಣೆ ಅಂದರೆ ಡ್ರೆಸ್ಸಿನ ಸಮಾನ ಆಗಿದೆ, ಆದರೆ ಒರಿಜಿನಲ್ ಸ್ವರೂಪ ನನ್ನದು ಲೈಟಿನ ಸ್ವರೂಪ. ಆತ್ಮಿಕ ಸ್ಥಿತಿಯಲ್ಲಿದ್ದು ನಾನು ಯಾರನ್ನು ನೋಗಿದರೂ, ಯಾವ ಪದಾರ್ಥವನ್ನ ನೋಗಿದರೂ ಅದು ಲೈಟ್ ಸಮಾನ ಕಾಣಿಸುತ್ತದೆ. ಈ ಅಭ್ಯಾಸದಿಂದ ಅವ್ಯಕ್ತ ಸ್ಥಿತಿಯಲ್ಲಿ ಇರಲು ಸಹಜವಾಗಿ ಆಗುತ್ತದೆ. ನನ್ನನ್ನು ನಾನು ಲೈಟ್ ಸ್ವರೂಪದಲ್ಲಿ ನೋಡುತ್ತೇನೆ. ಈ ಶರೀರ ಲೈಟ್, ನಾನು ಆತ್ಮ ಲೈಟ್. ಅದೇ ಸಮಾನ ಎಲ್ಲರನ್ನು ಲೈಟ್ ಸ್ವರೂಪದಲ್ಲಿ ನೋಡಿದಾಗ ಯಾವುದೇ ಲೌಕಿಕ ಪ್ರಾಪರ್ಟೀಸ್, ಪದಾರ್ಥಗಳ ಒಂದು ಲಕ್ಷಣಗಳು ನನಗೆ ಕಾಣುವುದಿಲ್ಲ. ಅಂದರೆ ಕಲರ್ ಮತ್ತೆ ಸುಂದರತೆ ಯಾವುದರ ಮೇಲೇನೂ ನನ್ನ ಗಮನ ಹೋಗುವುದಿಲ್ಲ. ಎಲ್ಲವನ್ನು ಲೈಟ್ ಸ್ವರೂಪವನ್ನಾಗಿ ನೋಡುತ್ತೇನೆ. ಈ ಅಭ್ಯಾಸದಿಂದ ತಂದೆಯ ಜೊತೆ ಕಂಬೈನ್ ಆಗಿ ಅವ್ಯಕ್ತ ಸ್ಥಿತಿಯಲ್ಲಿರುವ ಒಂದು ಸಾಧನೆ ಮಾಡುತ್ತಿದ್ದೇನೆ. ಬಾಬಾ, ಥ್ಯಾಂಕ್ ಯು ಫಾರ್ ದ ಯುಕ್ತಿ ಬಾಬಾ. ಥ್ಯಾಂಕ್ ಯು ಸೋ ಮಚ್. ಓಂ ಶಾಂತಿ.